ಬರೀ ಹಬ್ಬಕ್ಕಷ್ಟೇ ಅಲ್ದ ಮನಿಗ್ಯಾರೆ ನೆಂಟ್ರು ಬರ್ತಾರ ಅಂತಂದಾಗ ಆಫೀಸಿನ ಲಂಚ್ ಬಾಕ್ಸಿಗೆ ಇಲ್ಲ ಅಂತಂದ್ರೆ ಮಕ್ಕಳ ಟಿಫಿನ್ ಬಾಕ್ಸಿಗೂ ಈ ಚಿತ್ರಾನ್ನ ಭಾಳ ಚಲೋ ಆಗತ್ರಿ. ಯಾಕಂದ್ರೆ ಇದು ತಣ್ಣಗಾದ್ಮೇಲೂ ಅಷ್ಟ ರುಚಿ ಇರುತ್ತೆ. ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಂಗಿಲ್ಲ ಅಂತ ಅನ್ನೋರ್ಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಸ್ವಲ್ಪ ಖಾರ ಸ್ವಲ್ಪ ಹುಳಿ ಹಬ್ಬದ ವಿಶೇಷ ವರಳ ಚಿತ್ರಾನ್ನ. ಮೊದಲ ಈ ಚಿತ್ರಾನ್ನಕ್ಕೆ ಮಸಾಲೆ ರುಬ್ಕೊಳಕತ್ತೀನಿ ರೀ. ಒಂದು ಮಿಕ್ಸಿ ಜಾರ್ನಾಗ 1 ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಚ್ಛಂಗೆ ತೊಳೆದು ತಗೋರಿ. ಸ್ವಲ್ಪ ಕರಿಬೇವು, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕಕತ್ತೀನಿ ರೀ. 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾರೆ. ಈಗ ಮೊದಲ ಇವನ್ನೆಲ್ಲ ಏನು ಮಾಡ್ಬೇಕಂತಂದ್ರೆ ನೀರು ಹಾಕ್ಲಾರ್ದನ್ನ ಹಂಗೆ ರುಬ್ಬೇಕ್ರಿ. ಸ್ವಲ್ಪ ಇದು ಹಿಂಗೆ ತರಿ ತರಿ ಆಗುತ್ತಲ್ಲ ಅವಾಗ ಸ್ವಲ್ಪ ನೀರು ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿ ಮತ್ತೆ ಇದನ್ನು ರುಬ್ಬಬೇಕು. ನೋಡ್ರಿ ಹಿಂಗೆ ಆಗ್ಬೇಕಿದು ಮಸಾಲೆ, ಭಾಳ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿ ತರಿನೇ ಇರಬೇಕು. ಈ ಮಸಾಲೆನ ನಾವು ಯಾವ ರೀತಿ ಎಷ್ಟು ಚಲೋತ್ತಂಗೆ ಹೆಂಗೆ ರುಬ್ತೀವಿ ಅನ್ನೋದ್ರ ಮೇಲೆ ಚಿತ್ರಾನ್ನದ ಟೇಸ್ಟು ಡಿಪೆಂಡ್ ಆಗಿರ್ತೈತಿ. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಒಂದು 7-8 ಗೋಡಂಬಿ ಹಾಕಿ ಫ್ರೈ ಮಾಡಕತ್ತೀನಿ ರೀ. ಇದು ಆಪ್ಷನಲ್ಲು, ಗೋಡಂಬಿ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕಲಿಲ್ಲ ಅಂತಂದ್ರೆ ನಡಿತೈತಿ. ಸ್ವಲ್ಪ ಇವು ಲೈಟಂಗೆ ಕೆಂಪಗಾದ್ಮೇಲೆ ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಎಣ್ಣೆ ಒಳಗೆ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿ ಹುರಿಯಾಕತ್ತೀನಿ ರೀ. ಇವನು ಚಲೋತ್ತಂಗೆ ಕೆಂಪಾಗುತ್ತಾನ ಹುರಿದ್ಮೇಲೆ ಗೋಡಂಬಿ ಪ್ಲೇಟ್ನಾಗ ಇವನ್ನ ಹಾಕಿ ಎತ್ತಿಡಾಕತ್ತೀನಿ. ಈಗ ಎಣ್ಣೆ ಒಳಗೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಕತ್ತೀನಿ ರೀ. ಎರಡು ಚಂದಂಗೆ ಚಟಪಟ ಅಂತ ಸಿಡಿದ್ಮೇಲೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸಣ್ಣ ಉರಿ ಒಳಗೆ ಇವನ್ನ ಸ್ವಲ್ಪ ಕೆಂಪಾಗೋತನ ಹುರಿಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಒಂದು 5 ಸೆಕೆಂಡ್ ಇದನ್ನು ಎಣ್ಣೆಗೆ ಹುರಿದ್ಬಿಟ್ಟು ನೆಕ್ಸ್ಟ್ ಈಗ ರುಬ್ಬಿದ ಮಸಾಲೆ ಇತ್ತಲ್ರಿ ಅದನ್ನು ಹಾಕಕತ್ತೀನಿ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ 1 ಟೀ ಸ್ಪೂನಷ್ಟು ಬೆಲ್ಲ ಮತ್ತು ಈಗ ಇಂಗಿನ ನೀರು ಹಾಕಕತ್ತೀನಿ ರೀ. ಅರ್ಧ ಟೀ ಸ್ಪೂನಷ್ಟು ನೀರಾಗ 1/4 ಟೀ ಸ್ಪೂನಷ್ಟು ಇಂಗು ಹಾಕಿ ನೆನೆಸಿಟ್ಟಿದ್ದೆ ರೀ. ಈಗ ಇದನ್ನು ಒಂದ್ಸಲ ಚಲೋತ್ತಂಗೆ ಮಿಕ್ಸ್ ಮಾಡಿ ಹಾಕಬೇಕು. ಬೇಕಂದ್ರೆ ನೀವು ಇದ್ರ ಬದಲು ಇಂಗಿನ ಪುಡಿನೂ ಹಾಕೋಬೋದು. ಆದರೆ ಈ ಥರ ನಾವು ನೀರಾಗ ಮಿಕ್ಸ್ ಮಾಡಿ ಏನು ಹಾಕ್ತೀವಲ್ರಿ, ಚಿತ್ರಾನ್ನ ಟೇಸ್ಟ್ ಭಾಳ ಡಿಫ್ರೆಂಟ್ ಆಗ್ತೈತಿ, ಭಾಳ ಚಲೋ ಆಗ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕಕತ್ತೀನಿ ರೀ. ನಿಮಗೆ ಎಷ್ಟು ಹುಳಿ ಬೇಕಂತೇಳಿ ನೋಡ್ಕೊಂಡು ಹಾಕ್ರಿ. ಸಣ್ಣ ಉರಿ ಒಳಗೆ ಈಗ ಇದನ್ನು ಸ್ವಲ್ಪ ಹೊತ್ತನ ಚಲೋತ್ತಂಗೆ ಹುರಿಬೇಕು. ಭಾಳ ಡ್ರೈ ಅನ್ನಿಸ್ತಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕೋಬೋದು, ನಡಿತೈತಿ. ಹುಣಸೆ ರಸದ ಬದಲಿ ಬೇಕಂದ್ರೆ ನೀವು ನಿಂಬೆ ರಸನೂ ಹಾಕೋಬೋದು. ಮೊದ್ಲಿನ ಕಾಲದಾಗ ಈ ಮಸಾಲೆನ ಒರಳ್ನಾಗ ರುಬ್ಬಿಟ್ಟು ಚಿತ್ರಾನ್ನ ಮಾಡ್ತಿದ್ರಂತ್ರಿ. ಅದಕ್ಕೆ ಈ ರೆಸಿಪಿಗೆ ಒರಳು ಚಿತ್ರಾನ್ನ ಅಂತ ಹೆಸರು ಬಂತಂತ ಹೇಳ್ತಾರೆ. ಆದ್ರೆ ಈಗಿನ ಬ್ಯುಸಿ ಲೈಫ್ನಾಗ ನಮ್ಮ ಯಾರ ಕಡೆನೂ ಅಷ್ಟು ಟೈಮೂ ಇಲ್ಲ ಮತ್ತು ಪೇಷನ್ಸೂ ಇಲ್ಲ ನೋಡ್ರಿ. ಅದಕ್ಕೆ ನಾವು ಹಿಂಗೆ ಮಿಕ್ಸರ್ನಾಗ ರುಬ್ಬಿ ಚಿತ್ರಾನ್ನ ಮಾಡ್ಕೋಬೇಕು. ನಿಮ್ಮ ಕಡೆ ಟೈಮ್ ಇದ್ದಾಗ ಕೊಬ್ಬರಿ ತುರಿದು ಹಿಂಗೆ ನೀವು ಮಸಾಲೆ ಅಥವಾ ಈ ಗೊಜ್ಜನ್ನ ರೆಡಿ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ 3-4 ದಿನ ಇದನ್ನು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಬಳಸ್ಬೋದು. ಆದ್ರೆ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಬೇಕು, ಆಮೇಲೆ ಚಂದಂಗೆ ಭಾಳ ಹುರಿಬೇಕು, ಇಲ್ಲ ಅಂತಂದ್ರೆ ಇದು ಜಲ್ದಿ ಹಾಳಾಗ್ಬೋದು. 3-4 ನಿಮಿಷ ಇದನ್ನು ಚಲೋತ್ತಂಗೆ ಹುರಿದ್ಮೇಲೆ ಈಗಿದ್ರ ನೀರಿನಂಶ ಎಲ್ಲ ಇತ್ತಲ್ರಿ ಅದು ಹೋಗೈತಿ, ಸ್ವಲ್ಪ ಇದು ಡ್ರೈ ಆಯ್ತು. ಈಗ ನಮ್ಮ ಒರಳು ಚಿತ್ರಾನ್ನದ ಗೊಜ್ಜು ರೆಡಿ ಆಯ್ತು ನೋಡ್ರಿ. ಗ್ಯಾಸ್ನ ಬಂದ್ ಮಾಡಕತ್ತೀನಿ. ಇದನ್ನು ನೀವು ಪೂರ ತಣ್ಣಗಾಗುತ್ತನ ಬಿಡಬೇಕು. ಪೂರ ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಡಬ್ಬ್ಯಾಗ ಹಾಕಿ ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಉಪಯೋಗಿಸ್ಬೋದು. ಈಗ ಇದ್ರಾಗ ನಾನು ಒಂದು ಅರ್ಧ ಗೊಜ್ಜಷ್ಟ ಯೂಸ್ ಮಾಡ್ತೀನಿ ರೀ, ಇನ್ನು ಅರ್ಧ ಎತ್ತಿಟ್ಕೋತೀನಿ ಫ್ರಿಜ್ನಾಗ. ಮೊದಲ ನಾನು ಎಣ್ಣೆಗೆ ಒಣಮೆಣ್ಸಿನ್ಕಾಯಿ ಹಾಕಬೇಕಾಗಿತ್ತು ರೀ, ಮರ್ತು ಬಿಟ್ಟಿದ್ದೆ. ಈಗ 2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿ ಸ್ವಲ್ಪ ಹುರಿಯಾಕತ್ತೀನಿ ರೀ. ಮಸಾಲೆ ಮತ್ತು ಕಡಾಯಿ 2 ಬಿಸಿ ಐತಲ್ರಿ, ಅದ್ರಾಗ ಸ್ವಲ್ಪ ಹುರಿದ್ರೆ ಸಾಕು. ಹಿಂಗೆ ನಿಮ್ಗೆ ಬೇಕಾದಾಗ ಫ್ರೆಶ್ ರೈಸ್ ಮಾಡಿಕೊಂಡು ಇದ್ರಾಗ ರೆಡಿ ಮಾಡಿದ್ದು ಮಸಾಲೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊದಲಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ರಿ ಶೇಂಗಾ ಗೋಡಂಬಿ ಅವನ್ನ ಹಾಕಕತ್ತೀನಿ. ಸಾವಕಾಶ ಇದನ್ನು ಮಿಕ್ಸ್ ಮಾಡಬೇಕು. ಗೋಡಂಬಿ ಮತ್ತು ಶೇಂಗಾನ ನಾವು ಮೊದಲ ಹಾಕಿದ್ರೆ ಮಸಾಲೆ ಜೋಡಿ ಅವು ಸ್ವಲ್ಪ ಮೆತ್ತಗಾಗ್ತಾವೆ, ಅದಕ್ಕೆ ನಾನು ಲಾಸ್ಟಿಗೆ ಹಾಕಕತ್ತೀನಿ. ಇದು ಚಮಚಲ್ಲಿ ಅಷ್ಟು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ರೀ, ಅದಕ್ಕೆ ಕೈ ಕ್ಲೀನ್ ಮಾಡಿಕೊಂಡು ಕೈಲಿ ಇದನ್ನು ನಿಧಾನ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ರುಚಿ ನೋಡಿರಿ, ಇನ್ನೊಂದು ಸ್ವಲ್ಪ ಮಸಾಲೆ ಏನಾರ ಬೇಕಪ್ಪ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಮಸಾಲೆ ಹಾಕ್ಕೋಬೋದು. ಉಪ್ಪು ಏನರ ಕಮ್ಮಿ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೋರಿ, ಹುಳಿ ಕಮ್ಮಿ ಆಗಿದ್ರೆ ನಿಂಬೆ ರಸ ಹಾಕ್ಕೋಬೋದು.
ಹಿಂಗೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಇದನ್ನು ಸರಿ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಫಸ್ಟ್ ಕ್ಲಾಸ್ ಚಿತ್ರಾನ್ನ ರೆಡಿ. ಲಾಸ್ಟಿಗೆ ಸಣ್ಣಗೆ ಕಟ್ ಮಾಡಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಮಸ್ತ್ ಖಾರ ಹುಳಿ ಹುಳಿ ಚಿತ್ರಾನ್ನನ ಎಂಜಾಯ್ ಮಾಡಿರಿ. ರೆಸಿಪಿ ಚಲೋ ಅನ್ಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೂ ತನಕ ನೀವು ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಈಗ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಬಾಜು ಐತಲ್ರಿ ಬೆಲ್ ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.